RSS ಏನ್ ಮಾಡ್ತಾ ಇದೆ? ಯಾಕೆ ಭಯ RSS ನ ಕಂಡ್ರೆ ಕಾಂಗ್ರೆಸ್ಗೆ? ಬ್ರಿಟಿಷರಿಗೆ ಹೆದರ್ಕೊಳ್ಳಿಲ್ಲ ಸರ್, ಇನ್ನು RSS ನವರಿಗೆ ಎದುರ್ಕೊಳ್ತಾರೆ ಕಾಂಗ್ರೆಸ್ನವರು. ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದೇ ಒಂದು ದಿವಸ ಭಾಗವಹಿಸದೇ ಇರುವಂತಹ RSS ನವರಿಗೆ ಕಾಂಗ್ರೆಸ್ ಯಾತಕ್ಕಾಗಿ ಎದುರ್ಕೊಳ್ಳುತ್ತೆ, ಯಾವ ಕಾರಣಕ್ಕೋಸ್ಕರ ಎದುರ್ಕೊಳ್ಳುತ್ತೆ? ಬಹಳ ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಬಹಳ ಸ್ಪಷ್ಟವಾದ ಮಾತು ಹೇಳಿದ್ದಾರೆ. ಅವರು ಬದ್ಧತೆ ಇಟ್ಕೊಂಡು ಮಾತು ಹೇಳಿದ್ದಾರೆ. ಬಿಕಾಸ್ ಹಿ ಇಸ್ ದ ವಾಯ್ಸ್ ಆಫ್ ಡೌನ್ ಟ್ರಾಡನ್ಸ್ ಅಂತ ನಾವು ನಂಬಿದೀವಿ. ಯಾಕೆಂತಂದ್ರೆ ಅವ್ರು ಹೇಳಿದ್ರು, ಯಾವುದು ಸರ್ಕಾರಿ ಜಾಗ ಇದೆ, ಸರ್ಕಾರಿ ಶಾಲೆ ಇದೆ, ಸರ್ಕಾರಿ ಕಾಲೇಜಿನ ಆವರಣ ಇದೆ, ಸರ್ಕಾರಿ ಶಾಲೆಗಳ ಮೈದಾನ ಇದೆ, ಇಲ್ಲಿ ಬಂದು RSS ತನ್ನ ಚಟುವಟಿಕೆಗಳನ್ನು ಮಾಡೋದಕ್ಕೆ ಯಾಕೆ ಅವಕಾಶ ಕೊಡಬೇಕು? ಯಾಕೆ ಕೊಡಬೇಕು ಹೇಳಿ ನೋಡೋಣ. ಅವರು ಈ ದೇಶದ ಸರ್ಕಾರ ನಡೀತಿರೋದು ಭಾರತ ದೇಶದ ಸಂವಿಧಾನದ ಆಧಾರದ ಮೇಲೆ. ಈ ದೇಶದ ಸಂವಿಧಾನನೇ ಬದಲಾಯಿಸ್ತೀವಿ ಅಂತ ಮಾತನಾಡೋರು ದೇಶ ಪ್ರೇಮಿಗಳು ಅಂತ ತಮ್ಮನ್ನು ತಾವು ನೀವಾಗ್ಲೇ ಹೇಳಿದ್ರಲ್ಲ, ನಕಲಿ ಗಾಂಧಿಗಳು. ಹಾಗಾದ್ರೆ ಇವರು ನಕಲಿ ದೇಶ ಪ್ರೇಮಿಗಳ? ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ತನ್ನನ್ನು ತಾನು ದೇಶ ಪ್ರೇಮಿ ಅಂತ ಕರ್ಕೊಳ್ಬೇಕಾದ್ರೆ ಅವನು ಈ ದೇಶದ ರಾಷ್ಟ್ರ ಧ್ವಜವನ್ನು ಗೌರವಿಸಬೇಕು. RSS ನವರು ಸ್ವಾತಂತ್ರ್ಯ ಬಂದ 50 ವರ್ಷ ಆದ್ರೂ ಕೂಡ ರಾಷ್ಟ್ರ ಧ್ವಜವನ್ನ ತಮ್ಮ ಕಚೇರಿ ಮೇಲೆ ಹಾರಿಸೋದಕ್ಕೆ ಒಪ್ಪಲಿಲ್ಲ. ಈ ದೇಶದ ರಾಷ್ಟ್ರ ಧ್ವಜವನ್ನು ಗೌರವಿಸಲಿಲ್ಲ, ರಾಷ್ಟ್ರಗೀತೆಯನ್ನು ಗೌರವಿಸಲಿಲ್ಲ. ಅದಕ್ಕೆ ಪರ್ಯಾಯವಾಗಿ ನಮಸ್ತೆ ಸದಾವತ್ಸಲೆ ಆಡ್ತಾರೆ, ರಾಷ್ಟ್ರಗೀತೆಯ ವಿರುದ್ಧ ಅಪಪ್ರಚಾರ ಮಾಡ್ತಾರೆ. ಅದನ್ನ ಯಾರೋ ರಾಜನನ್ನ ಸ್ವಾಗತಿಸೋದಕ್ಕೆ ಇಂಗ್ಲೆಂಡ್ ರಾಜನಿಗೋಸ್ಕರ ಬರೆದಿದ್ದು ಅನ್ನೋಂತ ಸುಳ್ಳು ಕಟ್ಟುಕತೆಗಳನ್ನ ಈ ದೇಶದ ರಾಷ್ಟ್ರಗೀತೆಯ ವಿರುದ್ಧವಾಗಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನಂತೂ ಅವ್ರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿ ಬಗ್ಗೆ ಅವ್ರು ಆಡದೇ ಇರೋ ಮಾತೇ ಇಲ್ಲ. ಅಂಬೇಡ್ಕರ್ ಒಪ್ಪಲ್ಲ, ದೇಶದ ಸಂವಿಧಾನವನ್ನು ಒಪ್ಪಲ್ಲ, ರಾಷ್ಟ್ರ ಧ್ವಜವನ್ನು ಒಪ್ಪಲ್ಲ, ರಾಷ್ಟ್ರ ಗೀತೆಯನ್ನು ಒಪ್ಪಲ್ಲ. ಹಾಗಾದ್ರೆ ರಾಷ್ಟ್ರ ಭಕ್ತರು ಹೆಂಗಾಗ್ತೀರಿ ನೀವು? ಈ ಪ್ರಶ್ನೆಯನ್ನು ಇಟ್ಕೊಂಡೆ ಇಂಥವ್ರನ್ನ ಶಾಲೆ ಮೈದಾನಕ್ಕೆ ಬಿಟ್ರೆ, ಇಂಥವ್ರನ್ನ ಕಾಲೇಜಿನ ಮೈದಾನಕ್ಕೆ ಬಿಟ್ರೆ, ನಾಳೆ ಮುಗ್ಧ ಮಕ್ಕಳ ಮನಸ್ಸಿಗೆ ಯಾವ ವಿಷಯವನ್ನು ಬಿತ್ತೀರಿ ನೀವು? ಅಲ್ಲ, ಶಾಲೆ RSS ನವರು ಮಾಡುವಂತದೇನು? ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾರ ಅವರು? ಇಲ್ಲ, ರಾಷ್ಟ್ರಧ್ವಜ ಹಾರಿಸ್ತಾರೆ. ಶಾಲೆ ಮೈದಾನಕ್ಕೆ ಹೋದಾಗ ರಾಷ್ಟ್ರಧ್ವಜ ಹಾರಿಸ್ತಾರ ಅವರು? ಶಾಲೆ ಮೈದಾನದಲ್ಲಿ ಎಂದಾದ್ರೂ ರಾಷ್ಟ್ರಧ್ವಜ ಹಾರಿಸಿರೋದು ನೋಡಿದ್ದೀರಾ ಅವರು? ತಮ್ಮ ಸಂಘದ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸೋದಕ್ಕೆ 50 ವರ್ಷ ಅವರು ಬಿಡ್ಲಿಲ್ಲ, ಯಾರನ್ನು ಬಿಡ್ಲಿಲ್ಲ. ನುಗ್ಗಿ ಅವತ್ತು ಒಂದಷ್ಟು ಜನ ಯುವಕರು ಆ ಕೆಲಸವನ್ನ ಮಾಡಿದ್ರು. ಆನಂತರ ಅವ್ರ ಮೇಲೆ ಕೂಡ ಅವರು ಕಾನೂನು ಕ್ರಮವನ್ನು ಜರುಗಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಶಾಲೆ ಮಕ್ಕಳು ಸರ್ ಬಿಳಿ ಹಾಳೆ ಇದ್ದಂಗೆ ಇರ್ತಾರೆ. ಇವತ್ತು ಒಂದ್ ಶಾಲೆ ಮೈದಾನಕ್ಕೆ ಹೋಗ್ತಾರೆ, ಅಲ್ಲಿ ಹೋಗಿ ಅವ್ರು ಮಾಡೋದೇನು? ಹಿಜಾಬು, ಕೇಸರಿ ಶಾಲು ಅಂತ ಗಲಾಟೆ ಹುಟ್ಟಾಕ್ತಾರೆ. ಯಾವ್ದೋ ದೇವಸ್ಥಾನದ ಬಳಿ ಹೋಗ್ತಾರೆ, ದೇವಸ್ಥಾನದ ಬಳಿ ಕೂತ್ಕೊಂಡ್ರೆ ಅಂಗಡಿಲಿ ಯಾರು ಹಣ್ಣನ್ನ ಮಾರಾಟ ಮಾಡಬೇಕು, ಅವ್ನು ಮುಸ್ಲಿಂ ಆಗಿರ್ಬೇಕಾ ಹಿಂದೂ ಆಗಿರ್ಬೇಕಾ ಅಂತ ಚರ್ಚೆಗಳನ್ನು ಹುಟ್ಟಾಕ್ತಾರೆ. ಈ ರೀತಿಯಾದ ಚರ್ಚೆಗಳನ್ನ ಹುಟ್ಟಾಕೊಂಡೇ ನೀವು ದೇಶವನ್ನು ಮುನ್ನಡೆಸೋಕೆ ಸಾಧ್ಯ ಇದೆಯಾ? ಏನು ಶಾಲೆ ಮೈದಾನದಲ್ಲಿ RSS ನವರು ಈ ದೇಶದ ಸಂವಿಧಾನದ ಪೀಠಿಕೆ ಹೇಳ್ಕೊಟ್ಟಿದ್ದನ್ನು ನೋಡಿದೀವ ಈ ದೇಶದಲ್ಲಿ ಯಾವತ್ತಾದ್ರೂ? ಶಾಲೆಯ ಮೈದಾನದಲ್ಲಿ ಅಥವಾ ಶಾಲೆಯ ಆವರಣದಲ್ಲಿ ಈ ದೇಶದಲ್ಲಿ ಅಂಬೇಡ್ಕರ್ ಮಾಡಿದಂತ ಕ್ರಾಂತಿಯ ಬಗ್ಗೆ, ಸಮಾನತೆಯ ವಿಚಾರಧಾರೆ ಬಗ್ಗೆ ಮಾತನಾಡಿದಾರಾ? ಇವತ್ತಿನವರೆಗೂ RSS ನಿಮಗೆ ದೇಶದ ಬಗ್ಗೆ ಭಕ್ತಿಯೇ ಇಲ್ಲ ಅನ್ನುವಂತ ವಿಚಾರವನ್ನು